ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಸಂಡೇ ದಿನ ಈಗ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಅಲ್ವಾ, ಸೊ ಎಲ್ಲ ಎದ್ದಿದ್ದು ಕೂಡ ಲೇಟು. ಸೊ ಇವಾಗ ಟೈಮು 9 o'clock ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅನ್ವಿತಾಗೂ ಕೂಡ ಇವತ್ತು ರಂಗೋಲೆ ಬಿಡಿಸೋದಕ್ಕೆ ಅವಳಿಗೆ ಹೇಳಿದ್ದೀನಿ. ಬಾಗಿಲು ಮುಂದೆ ಒರೆಸಿ ರಂಗೋಲಿ ಎಲ್ಲ ಅವಳೇ ಹಾಕ್ತಾ ಇದ್ದಾಳೆ. ನಾನೇ ರಂಗೋಲಿನ ಬಿಡಿಸ್ತಾ ಇದ್ದೆ. ನಮಗೆ ಬೆಳಗ್ಗೆನೆ ಕಾಲ್ ಬಂದಿತ್ತು. ಸೊ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಸೊ ಅವಾಗ ಅನ್ವಿತಾಗೆ ಹೇಳಿದೆ, ಅನ್ವಿತಾ ಹೋಗಿ ರಂಗೋಲಿ ಬಿಡಿಸೋ ಅಂತ ಹೇಳಿ. ಸೊ ಬಿಡಿಸ್ತಿದ್ದಾಳೆ ನೋಡಿ. ಇಷ್ಟು ದೊಡ್ಡದಾಗ ಹಾಕೋಬಾರ್ದು ಅನ್ವಿತಾ, ಸಣ್ಣದು ಬಿಡಿಸ್ಬೇಕು ಅಂದ್ರೆ ಚಂದ ಆಗತ್ತ. ಎಷ್ಟು ದೊಡ್ಡದು ಬಿಡ್ಸಾಕತ್ತಿ ನೋಡಿ ಫ್ರೆಂಡ್ಸ್. ಇವತ್ತು ಅನ್ವಿತಾ ರಂಗೋಲಿ ಬಿಡಿಸ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ನಾನೇ ಹೇಳಿದೆ ಬಾಗ್ಲು ಮುಂದೆ ಒರೆಸಿ ರಂಗೋಲಿ ಹಾಕೋಗು ಅಂತ ಹೇಳಿ. ಇವಾಗ ಸಂಡೇ ಅಲ್ವಾ, ಸ್ಕೂಲು ಎಲ್ಲ ರಜಾ. ಸೊ ಮೊದ್ಲೆಲ್ಲ ಹಾಕ್ತಾ ಇದ್ಲು, ಈ ನಡುವೆ ಎಲ್ಲ ಬಿಟ್ಬಿಟ್ಟಿದ್ದಾಳೆ. ಸೊ ಅದಕ್ಕೆ ಹೇಳಿದೆ ಮಾಡೋಗು ಅಂತೇಳಿ. ಸೊ ಮಾಡ್ತಾ ಇದ್ದಾಳೆ. ಅದನ್ನು ಹಿಂಗ್ ಲೈನ್ ಹಾಕೊಂಡು ಹಿಂಗ್ ಕೂಡ್ಸೋ. ಮತ್ತೆ ಇವನ್ನೆಲ್ಲ ಹೆಂಗ್ ಮಾಡಿದ್ವಿ ಹಂಗ. ನೋಡಿ, ನನ್ನ ರಂಗೋಲಿ ಬುಕ್ಕಲ್ಲಿ ನೋಡ್ಕೊಂಡು ಬಿಡಿಸ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬಿಡಿಸಿದಾಳೆ ರಂಗೋಲಿ. ಪರವಾಗಿಲ್ಲ, ಚೆನ್ನಾಗಿ ಬಿಡಿಸಿದಾಳೆ ಅಲ್ವಾ? ಚೆನ್ನಾಗಿದೆ ಅನಿತಾ, ಗುಡ್ ಗರ್ಲ್. ಗುಡ್ ಮಾರ್ನಿಂಗ್ ಹೇಳ್ರಿ ಎಲ್ಲರಿಗೂ. ಅನ್ವಿತಾ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ಗೆ ಗುಡ್ ಮಾರ್ನಿಂಗ್ ಹೇಳಕ್ ಹೇಳಿದೆ ಅನ್ವಿತಾ. ಇವಾಗ ಟಿಫನ್ ಮಾಡ್ಬೇಕು ಫ್ರೆಂಡ್ಸ್. ಸಿರಿಧಾನ್ಯ ಗಂಜಿ ರೆಡಿ ಆಗಿದೆ. ಸೊ ಇವಾಗ ಇದನ್ನ ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಬ್ರೇಕ್ಫಾಸ್ಟ್ ಬಂದು ದೋಸೆ ಮಾಡಬೇಕು. ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತೆ ಚಟ್ನಿ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಸಾಂಬಾರ್ ಮಾಡ್ಬಿಡ್ತೀನಿ, ಕೊಬ್ಬರಿ ಸಾಂಬಾರ್. ತುಂಬಾ ದಿನಗಳಾದ್ಮೇಲೆ ಇವತ್ತು ವ್ಲಾಗ್ ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಿಲ್ಲ ಅಂದ್ರೂ ಒಂದು ವಾರ ಆಗಿದೆ. ಹೌದು, ಶಿವರಾತ್ರಿ ದಿನ ವ್ಲಾಗ್ ಮಾಡಿದ್ದು. ನೆಕ್ಸ್ಟ್ ಇವತ್ತು ಮಾಡ್ತಾ ಇದ್ದೀನಿ. ಒಂದು ವಾರ ಆದ್ಮೇಲೆ ಶಿವರಾತ್ರಿ ವ್ಲಾಗ್ಸ್ ಎಲ್ಲ ಆದ್ಮೇಲೆ ನಾನು ಲಕ್ಕುಂಡಿಗೆ ಹೋಗಿದ್ದು ವ್ಲಾಗ್ಸ್ ಹಾಕಿದ್ದೀನಿ. ಆಲ್ರೆಡಿ ಎಲ್ಲಾ ವಿಡಿಯೋಸ್ ಬಂದಿದ್ದಾವೆ. ಆ ವಿಡಿಯೋಸ್ ಬಂದ್ಮೇಲೆ ಈ ವಿಡಿಯೋ ಬರುತ್ತೆ. ಏನೋ ವ್ಲಾಗ್ ಡೈಲಿ ಮಾಡ್ತಾ ಇದ್ರೆ ಒಂದ್ ರೀತಿ ಏನೋ ಅನ್ಸೋದಿಲ್ಲ ವ್ಲಾಗ್ ಮಾಡೋದಕ್ಕೆ. ಗ್ಯಾಪ್ ಮಾಡ್ಬಿಡ್ತೀವಲ್ಲ, ಏನೋ ಒಂದ್ ರೀತಿ ಏನ್ ವ್ಲಾಗ್ ಮಾಡೋದು ಏನೋ ಒಂಥರ ಆಗ್ತಾ ಇರುತ್ತೆ ವ್ಲಾಗ್ ಮಾಡ್ಬೇಕಾದ್ರೆ. ಅರವಿಂದ್ ಕೂಡ ಎಷ್ಟೋ ಸರ್ತಿ ವ್ಲಾಗ್ಸ್ ಅಂದ್ರೆ ವ್ಲಾಗ್ ಬೆಳಗ್ಗೆ ಎದ್ದ ತಕ್ಷಣನೇ ಹಿಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿ ಇಟ್ಬಿಟ್ಟಿದ್ರೆ ಏನಾದ್ರೂ ಈ ತರ ಅರವಿಂದ್ ಏನಾದ್ರೂ ವಿಡಿಯೋ ಮಾಡು ಅಂತಿರ್ತಾನೆ. ಸೊ ಆ ರೀತಿ ಮಾಡಕ್ಕಾಗತ್ತೆ. ಮೊನ್ನೆ 2 ದಿನ ಹೇಳ್ತಾ ಇದ್ದ, ಮಮ್ಮಿ ವಿಡಿಯೋ ಮಾಡು ಅಂತ ಹೇಳಿ. ನಾನೇ ಮಾಡ್ಲಿಲ್ಲ. ಇವತ್ತು ಯಾವ್ದೇ ರೀತಿ ವ್ಲಾಗ್ ಮಾಡಿಲ್ಲ ಅರ್ವಿನು. ಮತ್ತೆ ವ್ಲಾಗ್ ಮಾಡಿದಾಗ ಮಾಡ್ತೀನಿ ಅಂತ ಹೇಳಿದೆ. ಅವನೇನೋ ಡ್ರಾಯಿಂಗ್ ಏನೋ ಬಿಡಿಸಿದ್ದ, ಮಮ್ಮಿ ವಿಡಿಯೋ ಮಾಡು ಅಂತ ಹೇಳ್ದ, ಮಾಡ್ಲಿಲ್ಲ. ಸೊ ಈ ರೀತಿ ಆಗುತ್ತೆ ನೋಡಿ ಫ್ರೆಂಡ್ಸ್, ಡೈಲಿ ವ್ಲಾಗ್ ನ ಮಾಡಿಲ್ಲ ಅಂದ್ರೆ. ಮತ್ತೆ ಇವಳು ಕೂಡ ಡ್ರಾಯಿಂಗ್ ಬಿಡಿಸಿದಾಳೆ. ಮಾಡು ಅಂತಿದ್ರು, ಮಾಡೇ ಇಲ್ಲ. ನಾನು ಅಂದ್ರೆ ವ್ಲಾಗ್ ಮಾಡ್ಕೊಂಡಿರ್ಲಿಲ್ಲ ಅಲ್ವಾ, ಸೊ ಹಂಗಾಗಿ ಮಾಡ್ಲಿಲ್ಲ. ವ್ಲಾಗ್ ಮಾಡಿಲ್ಲ ಅಂತ ಹೇಳಿದೆ. ಸೊ ಇವತ್ತು ವ್ಲಾಗ್ ನ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡೋಣ ಫ್ರೆಂಡ್ಸ್. ಸಂಡೇ ವ್ಲಾಗ್ ಇವತ್ತು ಡ್ರಾಯಿಂಗ್ ಬಿಡಿಸ್ತಾರಂತೆ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋನ ನೋಡಿರ್ತೀರ, ಅದ್ರ ಲೈಕ್ ಬಟನ್ ಕ್ಲಿಕ್ ಮಾಡಿದ್ರೆ ಮರ್ತು ಬಿಟ್ಟಿರ್ತಾರೆ. ಸೊ ಪ್ಲೀಸ್ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಬೇಗ ಟಿಫನ್ ಪ್ರಿಪೇರ್ ಮಾಡೋಣ. ಫಸ್ಟ್ ಇವಾಗ ಆಲೂಗಡ್ಡೆ ಕುದಿಯಕ್ಕೆ ಹಾಕಿ ಇಟ್ಬಿಡ್ತೀನಿ. ಆಮೇಲೆ ಚಟ್ನಿಗೆ ಅಥವಾ ಸಾಂಬಾರ್ಗೂ ರೆಡಿ ಮಾಡ್ಕೊಳ್ತೀನಿ.
ನೋಡಿ ಫ್ರೆಂಡ್ಸ್, ಸಿರಿಧಾನ್ಯ ಗಂಜಿ ಜಿನ್ನಿ ಅಂತಾರಲ್ಲ, ಸೊ ಅದು ಕಾಫಿ ಆದಂಗೆ ಆಗಿದೆ. ಸೊ ನೋಡ್ತಾ ಇರ್ಬೋದು. ಇವಾಗ ನಾನು ಮತ್ತೆ ಅನ್ವಿತಾ ಕುಡಿತೀವಿ. ಅರ್ವಿನ್ ಆಲ್ರೆಡಿ ಕುಡ್ದಿದ್ದಾನೆ, ಮತ್ತೆ ಅವ್ರ ಪಪ್ಪ ಕೂಡ ಕುಡಿದ್ರು, ಮತ್ತೆ ತಮ್ಮ ಒಬ್ಬ ಕುಡಿಬೇಕು. ಸ್ವಲ್ಪ ಇವಾಗ ಅನ್ವಿತೆಗೆ ಸಿರಿಧಾನ್ಯ ಗಂಜಿ ಹಾಕೊಟ್ಟು ಹಾಗೆ ನನಗೂ ಕೂಡ ಹಾಕೊಂಡು ಇವಾಗ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಅರ್ವಿನ್ ಆಲ್ರೆಡಿ ಕುಡ್ದಿದ್ದಾನೆ. ಕುಡ್ದು ಇವಾಗ ಬಿಸ್ಕೆಟ್ ತಿಂತಿದ್ದಾನೆ. ಹಾಗೆ ಅನ್ವಿತಾ ನೋಡಿ ಅದನ್ನು ಗಂಜಿ ಕುಡಿದ್ಬಿಟ್ಟು ಬಿಸ್ಕೆಟ್ ತಿಂತಾ ಇದ್ದಾರೆ ಇಬ್ಬರು. ಇವಾಗ ನಾನು ಕೂಡ ಬೇಗ ಗಂಜಿನ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಏನು ಮಾಡೋದು ಏನು ಅಂಥೇಳಿ ನೋಡಬೇಕು. ಇವತ್ತು ಸಂಡೇ ಅಲ್ವಾ, ಸೊ ಎಲ್ಲ ಕೆಲಸ ಕೂಡ ಲೇಸಿಯಾಗಿ ನಡೀತಾ ಇರುತ್ತೆ. ನಿಧಾನಕ್ಕೆ ಮಾಡ್ಕೊತೀನಿ ಎಲ್ಲ ಕೆಲಸಗಳನ್ನೂ ಕೂಡ. ಇವತ್ತು ಬೇರೆ ಟೈಮಲ್ಲಾದರೆ ಬೇಗ ಕೆಲಸಗಳನ್ನ ಟೈಮ್ ಸರಿಯಾಗಿ ಮಾಡಬೇಕು ಅಂಥೇಳಿ ಮಾಡ್ತಾ ಇರ್ತೀನಿ. ಆದರೆ ಸಂಡೇ ಮಾತ್ರ ಈ ಟೈಮಿಗೆ ಅಂತ ಏನೂ ಇಲ್ಲ. ನನಗೆ ಯಾವಾಗಾಗುತ್ತೋ ಅವತ್ತೊಂದು ದಿನ ನಾನು ಫ್ರೀಯಾಗಿ ನಿಧಾನಕ್ಕೆ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಅನ್ವಿತೆಗೆ ಹೆಡ್ ಆಯಿಲ್ ಮಾಡೋಣ. ಒಂದು ವಾರ ಮೇಲಾಯಿತು, 2 ವಾರ ಆಯಿತು ಹೆಡ್ ಆಯಿಲೇ ಮಾಡಿಲ್ಲ ಅವಳಿಗೆ. ಸೊ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದೀನಿ. ಹಾಗೆ ಅವಳಿಗೆ ತಲೆಯಲ್ಲಿ ಕೂಡ ಏನು ಬಿದ್ದುಬಿಟ್ಟಿದ್ದಾವೆ. ಸ್ಕೂಲ್ಗೆ ಹೋಗೋ ಮಕ್ಕಳ ತಲೆಯಲ್ಲಿ ಯಾರ ತಲೆಯಲ್ಲಿ ಏನು ಇರೋದಿಲ್ಲ ಹೇಳಿ ಫ್ರೆಂಡ್ಸ್. ಎಲ್ಲರ ತಲೆಯಲ್ಲೂ ಕೂಡ ಆಲ್ಮೋಸ್ಟ್ ಹೇನುಗಳು ಬಿದ್ದಿರ್ತವೆ. ಈವನ್ ನಮ್ಮ ತಲೆಯಲ್ಲೂ ಕೂಡ ಬಿದ್ದಿದ್ವು ಸ್ಕೂಲ್ ಡೇಸ್ಗಳಲ್ಲಿ. ಸೊ ನಾವು ಹಾಗೆ ಕ್ಲೀನ್ ಮಾಡ್ಕೊತಿದ್ವಿ, ಮತ್ತೆ ಬರ್ತಾಯಿದ್ವು, ಮತ್ತೆ ಕ್ಲೀನ್ ಮಾಡ್ಕೊತಿದ್ವಿ, ಮತ್ತೆ ಬರ್ತಾಯಿದ್ವು. ಸೊ ಇವಾಗ ಅನ್ವಿತಗೂ ಕೂಡ ಡೈಲಿ ಬಾಚ್ತಾ ಇರ್ತೀನಿ. ಡೈಲಿ ಬಾಚೋಕ್ಕಾಗಿಲ್ಲ ಅಂದರೂ ಕೂಡ ಒಂದಿನ ಬಿಟ್ಟು ಒಂದಿನ ಆದ್ರೂ ನಾನು ಅವಳ ತಲೆಯಲ್ಲಿರೋ ಏನ ಕ್ಲೀನ್ ಮಾಡ್ತಾ ಇರ್ತೀನಿ ಬಾಚಣಿಕೆಯಿಂದ. ಬೇರೆ ಏನಾದರೂ ತಲೆಗೆ ಏನಾದರೂ ಹಾಕೋಣ ಅಂತ ಅಂದರೆ ಎಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಏನಾದರೂ ಆಗಿಬಿಡುತ್ತೋ ಏನೋ, ಆಮೇಲೆ ಹೇರ್ಸ್ ಎಲ್ಲ ಉದುರೋದಕ್ಕೆ ಸ್ಟಾರ್ಟ್ ಆಗ್ತವೋ ಏನೋ ಅಂಥೇಳಿ ಹೆದರ್ಕೊಂಡು ಏನು ಹಾಕೇ ಇಲ್ಲ. ನಮ್ಮವ್ವ ಎಲ್ಲ ನನಗೆ ಏನಾದರೂ ತಲೆಗೆ ಬಿದ್ದರೆ ನಮ್ಮವ್ವ ಅದು ಜಿರಳೆದು ಚಾಕ್ ಪೀಸ್ ಬರುತ್ತೆ ನೋಡಿ ಫ್ರೆಂಡ್ಸ್, ಅದನ್ನ ಬರಿತಾ ಇದ್ಲು ತಲೆಗೆ. ಸೊ ನೈಟ್ ಬರಿತಾ ಇದ್ಲು, ನೆಕ್ಸ್ಟ್ ಡೇ ಮಾರ್ನಿಂಗು ತಲೆ ಸ್ನಾನ ಮಾಡ್ಕೊತಾ ಇದ್ವಿ. ಅವಾಗ ಏನು ಹೋಗ್ತಾ ಇದ್ವು. ಏನಿಗೆ ನಮ್ಮವ್ವ ಇನ್ನೊಂದು ಪೌಡರ್ ಕೂಡ ಹಚ್ತಾ ಇದ್ರು ಫ್ರೆಂಡ್ಸ್. ಏನು ಪೌಡರ್ ಅಂತಂದರೆ ಬಳ್ಚೂರು ಪೌಡರ್ ಅಂಥೇಳಿ ಹಚ್ತಾ ಇದ್ರು. ಹಳ್ಳಿ ಸೈಡೆಲ್ಲ ಸಿಗುತ್ತೆ, ಬಳ್ಚೂರು ಪುಡಿ ಅಂಥೇಳಿ ಸಿಗುತ್ತೆ. ಆ ಪೌಡರ್ನ ಏನರಿಂದ ಮಾಡ್ತಾರೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಳ್ಚೂರು ಪುಡಿ ಅಂತ ಹೇಳ್ತಿರ್ತಾರೆ. ಅದನ್ನು ಸ್ವಲ್ಪ ಚೆನ್ನಾಗಿ ಅರಿದ್ಬಿಟ್ಟು ಸ್ವಲ್ಪ ಸಾಸಿವೆ ಕಾಳು ರೀತಿ ಇರುತ್ತೆ, ಅದು ಸಾಸಿವೆ ಕಾಳು ರೀತಿ ಇರುತ್ತೆ. ಸೊ ಅದನ್ನು ಚೆನ್ನಾಗಿ ಅರ್ದು ಪೌಡರ್ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ತಲೆಗೆ ಹಚ್ತಾ ಇದ್ಲು ನಮ್ಮವ್ವ. ಸೊ ಅದಕ್ಕೂ ಕೂಡ ಏನು ಹೋಗ್ತಾ ಇದ್ವು. ಆದರೆ ಇವಾಗ ಅದು ಪೌಡರ್ ಹಳ್ಳಿ ಸೈಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ತಿರ್ಗಾ ಅದನ್ನು ನೋಡೇ ಇಲ್ಲ ನಾನು. ಸೊ ನಾವು ಚಿಕ್ಕವರಿರಬೇಕಾದ್ರೆ ನಮ್ಮವ್ವ ಈ ರೀತಿ ಎಲ್ಲ ಮಾಡ್ತಾಯಿದ್ಲು ಫ್ರೆಂಡ್ಸ್, ಏನು ಹೋಗಿಸೋದಕ್ಕೆ ಅಂಥೇಳಿ. 2 ನೆನಪಿದೆ, ಒಂದು ಜಿರಳೆ ಚಾಕ್ ಪೀಸು ಮತ್ತು ಇನ್ನೊಂದು ಬಳ್ಚೂರು ಪುಡಿ ಅಂಥೇಳಿ. ಜಿರಳೆ ಚಾಕ್ ಪೀಸ್ ಆದರೆ ಇವಾಗೆಲ್ಲ ಸಿಗುತ್ತೆ, ಅಂಗಡಿಯಲ್ಲಿ ಸಿಗ್ತವೆ. ಇದು ಬಳ್ಚೂರು ಪುಡಿ ಅಂತೂ ಏನದು ತುಂಬ ಕೆಟ್ಟ ಫ್ರೆಂಡ್ಸ್, ಅದು ಬಳ್ಚೂರು ಪುಡಿ ತುಂಬ ವಿಷ ಅಂತೆ. ಸೊ ಅದನ್ನು ಹಚ್ಚಿದಾಗಂತೂ ನಮ್ಮವ್ವ ಹೇಳ್ತಾನೆ ಇರ್ತಾಯಿದ್ಲು, ತಲೆ ಮುಟ್ಕೋಬೇಡ ಅಂಥೇಳಿ. ಮಕ್ಳಿಗೆ ಹಚ್ಚಿದ್ರಂತೂ ಇನ್ನೂ ಡೇಂಜರು, ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಮಕ್ಕಳನ್ನ. ಜಿರಳೆ ಚಾಕ್ ಪೀಸ್ ಕೂಡ ಅದು ಕೂಡ ಡೇಂಜರು. ಮಕ್ಕಳ ತಲೆಗೆ ಹಚ್ಚಿದಾಗ ಮಕ್ಕಳು ತಲೆ ಮುಟ್ಕೊಳ್ಳೋದು, ಆಮೇಲೆ ಅದೇ ಕೈಯಿಂದ ಬಾಯಿ ಮುಟ್ಕೊಳ್ಳೋದು, ಮೂಗು ಮುಟ್ಕೊಳ್ಳೋದು. ಸೊ ಈ ರೀತಿ ಮಾಡಿದಾಗ ಹೋಗಿ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ಸೊ ಹಾಗಾಗಿ ಅನ್ವಿತಾಗೆ ನಾನು ಹಚ್ಚಿಲ್ಲ. ಆಮೇಲೆ ಕೂದಲು ಏನಾದರೂ ಹೇರ್ ಫಾಲ್ ಆಗಿಬಿಡುತ್ತೇನೋ ಅಂಥೇಳಿ. ಸೊ ಈ ರೀಸನ್ಗೆ ನಾನು ಅದನ್ನ ಹಚ್ಚೋಕ್ಕೆ ಹೋಗಿಲ್ಲ. ಮತ್ತು ಏನು ಮಾಡೋದು ಅಂತ ಅದೇ ಬಾಚಣಿಗೆಲ್ಲಿ ಬಾಚಿ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತು ಸ್ಕೂಲ್ಗೆ ಹೋಗ್ತಾರಲ್ಲ, ಮತ್ತು ಬಾಚಿ ತೆಗೆದ್ರು ಕೂಡ ಮತ್ತೆ ನೆಕ್ಸ್ಟ್ ಡೇ ನಾವು ಕ್ಲೀನ್ ಮಾಡಿ ಕಳಿಸಿರ್ತೀವಿ. ಮತ್ತು 1-2 ದಿನ ಸ್ಕೂಲ್ಗೆ ಹೋಗಿದ ತಕ್ಷಣ ಮತ್ತೆ ಏನಾಗ್ತವೆ. ಸೊ ಹಾಗಾಗಿ ನಾನು ವಿಷಕಾರಿ ಅಂಶ ಇರೋದು ಏನೋ ತಲೆಗೆ ಹಚ್ಚಿಲ್ಲ, ಜಸ್ಟ್ ಬರೀ ಬಾಚಣಿಕೆಯಿಂದ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಾನಂತೂ ಈ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವೆಲ್ಲ ಏನು ಮಾಡ್ತೀರಾ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ಏನ ಕ್ಲೀನ್ ಮಾಡ್ತೀರಾ ಅಂಥೇಳಿ. ಓಕೆ, ಇವಾಗ ಅನ್ವಿತಾಗೆ ಹೆಡ್ ಆಯಿಲ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಆಲೂಗಡ್ಡೆ ಚೆನ್ನಾಗಿ ಕುದ್ದಿದ್ವು. ಸೊ ಇವಾಗ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಆಲೂಗಡ್ಡೆ ಗ್ರೇವಿ ಮಾಡೋದಕ್ಕೆ ನಾನು ನೋಡಿ ಆಲೂಗಡ್ಡೆ ಪಲ್ಯಕ್ಕಿಂತ ನಾನು ಗ್ರೇವಿ ಥರ ಮಾಡಿರ್ತೀನಿ ಸ್ವಲ್ಪ ತೆಳುಗೆ. ಸೊ ಗ್ರೇವಿ ಮಾಡೋದಕ್ಕೆ ಈ ರೀತಿ ಆಲೂಗಡ್ಡೆ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಇರಲಿಲ್ಲ, ತರಿಸೇ ಇರಲಿಲ್ಲ, ಮರ್ತೋಗಿ ಬಿಟ್ಟಿದ್ದೀನಿ ನಿನ್ನೆ ತರಿಸೋದಕ್ಕೆ. ಸೊ ಮೆಣಸಿನ್ಕಾಯಿ ಇಲ್ದಿರೋದಕ್ಕೆ ಇವತ್ತು ಅಚ್ಕಾರದ ಪುಡಿ ಹಾಕಿಬಿಟ್ಟೆ ಇವತ್ತು ಆಲೂಗಡ್ಡೆ ಪಲ್ಯನ ಮಾಡ್ತೀನಿ, ಅಂದರೆ ಗ್ರೇವಿನ ಮಾಡ್ತೀನಿ. ಹಾಗೆ ಸಾಂಬಾರು ಮಾಡೋದಕ್ಕೆ, ಕೊಬ್ಬರಿ ಸಾಂಬಾರು ಮಾಡೋದಕ್ಕೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ಆಮೇಲೆ ಟಿಫನ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸಾಂಬಾರು ಮಾಡ್ತೀನಿ. ಎಣ್ಣೆ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಬಿಸಿ ಮಾಡೋದಕ್ಕೆ. ಇವಾಗ ಒಗ್ಗರಣೆ ಕೊಡಬೇಕು.
ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಆಲೂಗಡ್ಡೆ ಗ್ರೇವಿ ರೆಡಿ ಆಯಿತು. ರೆಡ್ ಆಲೂಗಡ್ಡೆ ಗ್ರೇವಿ. ಸೊ ಈ ರೀತಿಯಾಗಿ ಆಗಿದೆ. ಮೆಣಸಿನ್ಕಾಯಿ ತರಿಸದೇ ಇರೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಬೇಕಾಯ್ತು ಇವತ್ತು ಆಲೂಗಡ್ಡೆ ಗ್ರೇವಿನ. ಹಾಗೆ ಇವಾಗ ದೋಸೆ ಕೂಡ ಹಾಕ್ತಾ ಇದ್ದೀನಿ. ನೆನ್ನೆ ಹಸ್ಬೆಂಡೇ ಹಿಟ್ಟನ್ನ ಎಲ್ಲ ರುಬ್ಬಿ ಕೊಟ್ಟಿದ್ದಾರೆ ನಿನ್ನೆ ನೈಟ್. ಸೊ ನೋಡ್ತಾ ಇರೋದು ಎಷ್ಟು ತೆಳುಗೆ ರುಬ್ಬಿದ್ದಾರೆ ಹಿಟ್ಟನ್ನ ಅಂತೇಳಿ. ದೋಸೆ ಹಿಟ್ಟನ್ನ ತೆಳ್ಳಗೆ ಆಗ್ಬಿಟ್ಟಿದೆ ಹಿಟ್ಟು. ಸೊ ದೋಸೆ ಸ್ವಲ್ಪ ಚೂರು ಹರಿದೋಗ್ತಾ ಇದ್ದಾವೆ. ಸ್ವಲ್ಪ ದಪ್ಪ ಇರಬೇಕು ದೋಸೆ ಹಿಟ್ಟು, ಚೂರು ಮೀಡಿಯಂ, ತೀರಾ ದಪ್ಪನೂ ಇರಬಾರ್ದು, ತೀರಾ ತೆಳುಗೂ ಇರಬಾರ್ದು. ಮೀಡಿಯಂ ಇದರಲ್ಲಿದ್ರೆ ದೋಸೆ ಚೆನ್ನಾಗಿ ಬರ್ತವೆ. ಮಸಾಲೆ ದೋಸೆ ತರ ಚೆನ್ನಾಗಿ ಸೂಪರ್ ಆಗಿ ಬರ್ತವೆ. ಇವಾಗ ದೋಸೆ ಮಾಡ್ತಾ ಇದೀನಿ. ನೋಡ್ತಾ ಇರ್ಬೋದು ಹಿಟ್ಟು ನೋಡಿ ತೋರಿಸ್ತಾ ಇದೀನಿ. ಇಷ್ಟು ತೆಳ್ಳಗೆ ರುಬ್ಬಿದ್ದಾರೆ. ಇನ್ನೂ ದಪ್ಪ ಬರಬೇಕು. ಏನ್ ಮಾಡೋದು, ಪರವಾಗಿಲ್ಲ ದೋಸೆ ಚೆನ್ನಾಗಿ ಬಂದಿದ್ದಾವೆ. ತೀರೇನ್ ಮಾಡಕ್ ಬರ್ದೇ ಇರೋ ರೀತಿ ಏನು ಆಗಿಲ್ಲ ನೋಡಿ. ಈ ತರ ಬರ್ತಾ ಇದಾವೆ. ವಿಡಿಯೋ ಮಾಡ್ಕೊಂಡು ಈ ಕಡೆನೂ ಜ್ಞಾನ ಆಗಿರೋದ್ರಿಂದ ತೆಗಿಯಕ್ ಬರ್ತಾ ಇಲ್ಲ. ಇರಿ ಒಂದ್ ನಿಮಿಷ. ಸೊ ಈ ರೀತಿ ಆಯ್ತು ದೋಸೆ. ಚೂರು ಹರಿತಾ ಇದ್ದಾವೆ. ಪರವಾಗಿಲ್ಲ, ಇಟ್ಸೋಕೆ ಹಿಂಗೆ ಮಾಡ್ಕೊಂಡು ತಿನ್ನೋದು ಇವತ್ತು. ನೋಡಿ ಫ್ರೆಂಡ್ಸ್, ಇವಾಗ ದೋಸೆ ಚೆನ್ನಾಗಿ ಬಂದಿದ್ದು ನೋಡ್ತಾ ಇರ್ಬೋದು. ಹಾಗೆ ನೋಡಿ ಇವಾಗ ಮಕ್ಕಳು ಕೂಡ ಟಿಫನ್ ಮಾಡ್ತಾ ಇದ್ದಾರೆ. ದೋಸೆ ಹಾಕಿ ಕೊಟ್ಟಿದ್ದೀನಿ. ಅನ್ವಿತಾ, ಗ್ರೇವಿ ಹೆಂಗಾಗೈತಿ? ಆಲೂಗಡ್ಡೆ ಗ್ರೇವಿ. ಅರ್ವಿನ್ ಹೆಂಗಾಗೈತಿ? ಚಲೋ ಆಗೈತಿ? ಸೂಪರ್ ಅನ್ನ ಅರ್ವಿನ್. ಹಿಂಗ ಸೂಪರ್. ತಿನ್ರಿ, ಬಡ ತಿನ್ರಿ, ಸ್ನಾನ ಮಾಡಿಸ್ತೀನಿ. ಓಕೆ ಫ್ರೆಂಡ್ಸ್, ಮಕ್ಕಳಿಗೆ ದೋಸೆ ಹಾಕೊಟ್ಟೆ. ಸೊ ಅವ್ರು ತಿಂತಾ ಇದ್ದಾರೆ. ಇವಾಗ ನನಗೂ ಕೂಡ ದೋಸೆ ಹಾಕ್ಕೊಂಡು ಇವಾಗ ನಾನು ಕೂಡ ಟಿಫನ್ ಮಾಡಬೇಕು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಎಲ್ಲರೂ ಟಿಫನ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂಥೇಳಿ ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾರೆ. ಸೊ ಅವರು ಕೂಡ ದೋಸೆ ತಿಂದ್ಬಿಟ್ಟು ಕೂತಿದ್ರು. ಹಾಗೆ ನಾನು ಕೂಡ ಮಕ್ಕಳಿಗೆ ಸ್ನಾನ ಅದು ಮಾಡಿಸ್ತಾ ಇದ್ದೆ. ಬೆಳಗ್ಗೆನೇ ಕೊಬ್ಬರಿ ಸಾಂಬಾರು ಮಾಡೋದಕ್ಕೆ ಅಂಥೇಳಿ ಎಲ್ಲ ರುಬ್ಬಿ ಇಟ್ಟಿದ್ನಲ್ವ. ಸೊ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ರಿ ಅಂತ ಅಂದೆ. ಸೊ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ದಾರೆ. ಮಕ್ಕಳಿಗೆ ಸ್ನಾನ ಮಾಡಿಸ್ರಿ, ನಾನು ಸಾಂಬಾರಿಗೆ ಒಗ್ಗರಣೆ ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ, ನಾನು ಸಾಂಬಾರಿಗೆ ಒಗ್ಗರಣೆ ಕೊಡ್ತೀನಿ, ನೀನೇ ಮಕ್ಕಳಿಗೆ ಸ್ನಾನ ಮಾಡಿಸು ಅಂತ ಅಂದರು. ಸೊ ಅವರೇ ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರು ಫ್ರೆಂಡ್ಸ್. ಸೊ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿದ್ದಾಯಿತು. ಸೊ ಇವಾಗ ಮಕ್ಕಳು ಕೂಡ ಊಟ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಆಟ ಆಡೋದಕ್ಕೆ ಹೋದರು ಆಲ್ರೆಡಿ. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಎಲ್ಲರೂ ಊಟ ಮಾಡೋಣ. ಮಧ್ಯಾಹ್ನ ಇಷ್ಟೇ ನೋಡಿ ಫ್ರೆಂಡ್ಸ್, ಸಿಂಪಲ್ ಊಟ, ಅನ್ನ ಸಾಂಬಾರು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗು ಇಷ್ಟೇ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ನ ಮಾಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಕಾಣ್ತಿರೋಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಮುಂದೆ ಬರುವ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಆವಾಗ ನೀವೇ ನನ್ನ ವೀಡಿಯೋಸ್ನ ಫಸ್ಟು ನೋಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.